ಶಾಸಕರುಗಳು. ಅದಾದ್ಮೇಲೆ ಸಚಿವರುಗಳು ಮಾತಾಡ್ತೀವಿ ಅಂತ ಮಾತಾಡ್ತಾ ಇದಾರೆ. ತಮಗೆ ಏನೇನು ಹೇಳಿದ್ರು ಅಥವಾ ಏನ್ ಕೇಳಿದ್ರು? ಏನಿಲ್ಲ, ನಾವೇ ಹೇಳಿದ್ದೀವಿ ನಮ್ಮ ಇಲಾಖೆಯಲ್ಲಿ 2 ವರ್ಷ ಏನ್ ಮಾಡಿದ್ದೀವಿ, ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಜನರಲ್ ಆಗಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಟ್ಟಿದ್ದೀವಿ, ಚರ್ಚೆ ಮಾಡಿದ್ವಿ. ಮತ್ತು ಕೆಲವರು ಬಂದಾಗ ಇಂಥ ನಮ್ಮ ಕೆಲಸ ಆಗ್ಬೇಕಂತ ನಮ್ಮ ಇಲಾಖೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು, ಸುಮಾರು 12 ಜನ MLA ಅದನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅದನ್ನ ಅಟೆಂಡ್ ಮಾಡಿದ್ವಿ ನಾವು. ಸೊ ಅದನ್ನ ಮತ್ತೆ ಒಂದು 2-3 ಅಟೆಂಡ್ ಮಾಡಿಲ್ಲ. ಸೊ ಅದನ್ನ ಕರೆದು ಮೀಟಿಂಗ್ ಮಾಡಿ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಹೆಚ್ಚಿನ ಪ್ರಮಾಣದ ದೂರು ತಮ್ಮ ಇಲಾಖೆ ಅಥವಾ ತಮ್ಮ ವಿರುದ್ಧ ಇಲ್ಲ ಹಾಗಾದ್ರೆ? ನಮ್ಮಲ್ಲಿ ಇಲ್ಲ, ಬಹುಶಃ ಕಡಿಮೆ ಇದೆ. ಪಕ್ಷ ಸಂಘಟನೆ ಈಗ ಯಾವುದೋ ಇಲ್ಲ, ಓನ್ಲಿ ಡೆವಲಪ್ಮೆಂಟ್ 2 ವರ್ಷ ಸಾಧನೆ MLA ಲಿಸ್ಟ್ ಅದು ಮಾತ್ರ ಕೊಟ್ಟಿದ್ದಾರೆ, ಅಟೆಂಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಟೆಂಡ್ ಮಾಡಿದ್ದೀನಿ. ಅವನು ಕೂಡ ಮತ್ತೆ ಸ್ಪೆಷಲ್ ಮೀಟಿಂಗ್ ಮಾಡ್ತು ಅಂತ ಹೇಳಿದ್ರು ಅಷ್ಟೇ. ಏನ್ ಗೊತ್ತಿಲ್ಲ, ಅವ್ರನ್ನ ಫೈನಲ್ ಆಗಿ ಅವರು ಹೇಳ್ತಾರಲ್ಲ, ಅವರು ಒಂದು ಲಾಸ್ಟ್ ಕೇಳ್ಬೇಕಾದ್ ನೀವು ಅವ್ರನ್ನೂ ಒಂದ್ಸಾರಿ. ನಮ್ಮ ಪ್ರಕಾರ ಶಾಸಕರೇನು ಕೆಲವು ಕಡೆ ನಮ್ ಕೆಲಸ ಆಗಿಲ್ಲ ಅಂತ ಗೌರವವಾಗಿ ಹೇಳಿಕೆ ನೀಡಿದ್ರು. ಅದ್ರ ಹಿನ್ನೆಲೆಯಲ್ಲಿ ಅವರೇ ಖುದ್ದಾಗಿ ಕೇಳ್ತಿದ್ದಾರೆ. ಸೊ ಯಾರು ಅವ್ರಿಗೆ ಹೇಳಿದ್ದಾರೆ ನಮ್ ಕೆಲಸ ಆಗಿಲ್ಲ ಇಲಾಖೆವಾರು, ಅದನ್ನ ಆ ಸಚಿವರಿಗೆ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ತಮಗೂ ಕೂಡ ಹಿರಿಯ ಸಚಿವರು ಸಭೆ ಸುರ್ಜೇವಾಲ ಅವರಿಂದ ಅಗತ್ಯ ಇತ್ತು. ಅವಶ್ಯಕತೆ ನಮ್ಮ ತಪ್ಪುಗಳನ್ನ ನಮಗ್ ಮುಂದಾಗಲ್ಲ, ನಾವೆಲ್ಲ ಒಳ್ಳೇದೇ ಅಂತೀವಿ. ನಾವು ನಮ್ಮ ಕಡೆ ನಾವೆಲ್ಲ ಒಳ್ಳೇದಿದೆ ಅಂತ ಭಾವಿಸ್ತೀವಿ. ಸೊ ಯಾರಾದ್ರೂ ಹೇಳಿದ್ರೆ ತಿದ್ದುಕೊಡುವಂತ ಪ್ರಯತ್ನ ಆಗಿದ್ದು ಒಳ್ಳೇದಾಗಿತ್ತು, ಇಂತ ತಪ್ಪೇನಿಲ್ಲ. ಆಗಿದೆ, ಯಾಕಂದ್ರೆ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರು ಅವರು ಮಾಡ್ಲೇಬೇಕು. ಯಾಕಂದ್ರೆ ಜನರಲ್ ಸೆಕ್ರೆಟರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಅವರು ಬಂದು ನಮ್ಮ ಸಮಸ್ಯೆ ಕೇಳಿದ್ರೆ ಒಳ್ಳೇದಾಗಿದೆ, ಕೆಟ್ಟಂತ ಒಳ್ಳೇದಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳ್ಬೇಕಾಗುತ್ತೆ, ಹಂಗೆ ಹೇಳ್ಬೋದು. ಡ್ಯಾಮೇಜ್ ಕಂಟ್ರೋಲ್ ಯಾಕೆ ಮುಂದೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಆದ್ರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರ ಇದೆ. 3rd ಸ್ಟೇಜ್ ಆದ್ರೆ 4th ಕಷ್ಟ ಅಂತ. ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೇದು. ಸರ್, ಇದು ಪಕ್ಷದ ಲೆವೆಲ್ನ ಕ್ಯಾನ್ಸರ್ ಮುನ್ಸೂಚನೆಯಿಂದ ಸರ್ಕಾರದ ಲೆವೆಲ್ ಕ್ಯಾನ್ಸರ್? ಸರ್ಕಾರ ಪಕ್ಷದಲ್ಲಿ ಅಸಮಾಧಾನ ಇತ್ತು, ಅವ್ರ ಕೆಲಸ ಆಗಿಲ್ಲ ಅಂತ. ಸೊ ಜನರಲ್ ಸೆಕ್ರೆಟರಿ ಅವ್ರಿಗೆ ಗೊತ್ತಾಗಿದ್ರು ನಿಜಾನ ಅಥವಾ ಇಲ್ಲ, ಅಥವಾ ಸಚಿವರಿಂದ ಆಗಿಲ್ಲ. ಸೊ ಒಳ್ಳೇದ ಪಕ್ಷದ ದೃಷ್ಟಿಯಿಂದ ನಡೆಸ್ತಾರ ಅಂತ ಒಂದು ಹೀಗಾಗಿ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಪಕ್ಷದ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದಿನ ಸಾರಿ ಅದಕ್ಕೆ ಬೇರೆ ಟೈಮ್ನಾಗ ಮಾತಾಡ್ತೀವಿ. ಸರ್, ತಾವೇನೋ ವೈಯಕ್ತಿಕವಾಗಿ ಸಂಘಟನಾತ್ಮಕ ವಿಚಾರ ಮಾತಾಡಿದ್ರ? ತಮ್ಮ ಮನಸ್ಸಿನ ಆಸೆ ಏನಾದ್ರು? ಇಲ್ಲ, ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಈ ಸಲ ಮಾತಾಡ್ಲಿಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಎಲ್ಲೆಲ್ಲೇ ಸೂಕ್ತನ ಸರ್?